ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು, ದೇವರ ಅಮೂಲ್ಯ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 20ನೇ ಅಧ್ಯಾಯ. 20ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ವಿವಿಧ ರೀತಿಯ ಎದುರು ನೋಡುವಿಕೆಗಳು ಅಥವಾ ನಿರೀಕ್ಷೆಗಳು ಇರುವಂಥದ್ದನ್ನು ಗಮನಿಸಬಹುದು. ಆದುದರಿಂದ ಇಂದಿನ ನಮ್ಮ ಅಧ್ಯಯನದ ಶಿರೋನಾಮೆಯಾಗಿ ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ನಿರೀಕ್ಷೆಯ 20 ರಹಸ್ಯಗಳು, 20 ಸೀಕ್ರೆಟ್ಸ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಅಂದರೆ ವಿವಿಧ ರೀತಿಯ ನಿರೀಕ್ಷೆಗಳು ಅಥವಾ ಎದುರು ನೋಡುವಿಕೆಗಳು ಅಥವಾ ನಿರೀಕ್ಷಣೆಗಳು ಮಾನವರಾದ ನಮಗುಂಟು. ಆದರೆ 20ನೇ ಅಧ್ಯಾಯದಲ್ಲಿ ವಿವಿಧ ರೀತಿಯ ನಿರೀಕ್ಷಣೆಗಳಲ್ಲಿ ನಾವು ಕಲಿಯುವಂಥ 20 ರಹಸ್ಯಗಳನ್ನು ನೋಡಿಕೊಳ್ಳಬಹುದು. ಮೊದಲನೇದಾಗಿ, ಪರಲೋಕ ರಾಜ್ಯವನ್ನು ಹೋಲಿಕೆಯಾಗಿ ಯೇಸು ಸ್ವಾಮಿ ಮಾತನಾಡುವಾಗ ತನ್ನ ದ್ರಾಕ್ಷಿಯ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯೋದಕ್ಕಾಗಿ ಬೆಳಿಗ್ಗೆ ಹೊರಟ ಒಬ್ಬ ಯಜಮಾನನಿಗೆ ಪರಲೋಕ ರಾಜ್ಯವು ಹೋಲಿಕೆಯಾಗಿದೆ. ಆ ರೀತಿಯಾಗಿ ಆ ಯಜಮಾನನು ತನ್ನ ಒಂದು ತೋಟದಲ್ಲಿ ಕೆಲಸ ಮಾಡುವುದಕ್ಕೋಸ್ಕರವಾಗಿ ಕೂಲಿ ಆಳುಗಳನ್ನು ಕರೆಯೋದಕ್ಕಾಗಿ ಹೋದಾಗ ಬೆಳಗ್ಗೆ ಹೋಗ್ತಾ ಇದ್ದಂಥ ವೇಳೆಯಲ್ಲಿ ಅಲ್ಲಿ ಸಂತೆಯ ಸ್ಥಳದಲ್ಲಿ ಕೆಲಸವಿಲ್ಲದೆ ಕೆಲವರು ನಿಂತಿರ್ತಾರೆ. ಅವರನ್ನು ಸಂಧಿಸಿ, ನೀವು ದ್ರಾಕ್ಷಿಯ ತೋಟಕ್ಕೆ ಹೋಗಿರಿ, ಸರಿಯಾದ ಕೂಲಿಯನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಮಾತಾಡಿಕೊಂಡು ಕರೀತಾನೆ. ಈಗ ಯಜಮಾನನ ಮೊದಲನೇದಾಗಿ ಯಜಮಾನನ ನಿರೀಕ್ಷೆ ಅಥವಾ ಎದುರು ನೋಡುವಿಕೆ ಏನಿದಿರಬಹುದು? ಈ ಕೆಲಸದ ಕೂಲಿ ಆಳು ನನಗೋಸ್ಕರವಾಗಿ ನನ್ನ ತೋಟದಲ್ಲಿ ಇಂತಿಂಥ ಕೆಲಸ ಮಾಡ್ತಾರೆ ಎಂಬ ಒಂದು ನಿರೀಕ್ಷೆ ಅಥವಾ ಎದುರು ನೋಡುವಿಕೆ ಅವನಲ್ಲಿತ್ತು. ಇದು ಮೊದಲನೇದಾಗಿ 20 ಸೀಕ್ರೆಟ್ಸ್. ಸೊ ದ ಮಾಸ್ಟರ್ ಹ್ಯಾಸ್ ಗಾಟ್ ಅನ್ ಎಕ್ಸ್ಪೆಕ್ಟೇಷನ್. ನಾವು ಯಾವುದಾದ್ರೂ ಅಧಿಕಾರಿಗಳ ಕೈ ಕೆಳಗಿದ್ರೆ ಅವ್ರಿಗೂ ಒಂದು ನಿರೀಕ್ಷಣೆ ಇದೆ, ಎದುರು ನೋಡುವಿಕೆ ಇದೆ ಎಂಬುದನ್ನು ನಾವು ತಿಳಿಯಬೇಕು. ಅಥವಾ ದೇವರಿಗೂ ಒಂದು ನಿರೀಕ್ಷಣೆ ಇದೆ, ಎದುರು ನೋಡುವಿಕೆ ಇದೆ ನಮ್ಮ ವಿಷಯದಲ್ಲಿ ಎಂಬ ಪಾಠ, ರಹಸ್ಯ ನಾವು ಕಲಿತಿದ್ದೇವೆ. ಎರಡನೇದಾಗಿ ನೋಡುವಾಗ, ಎರಡನೇ ರಹಸ್ಯ, ಈ ನಿರೀಕ್ಷೆಯ ಅಥವಾ ಎದುರು ನೋಡುವಿಕೆ ಎರಡನೇ ರಹಸ್ಯವನ್ನು ಅದೇ ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 9ನೇ ವಚನದಲ್ಲಿ ಸುಮಾರು 5 ಗಂಟೆಗೆ ಸಾಯಂಕಾಲ ಕರೆದಂಥವರು ಬಂದಾಗ ಪ್ರತಿಯೊಬ್ಬನಿಗೂ ₹1 ಸಿಕ್ತು. ಬೆಳಗ್ಗೆ ಬಂದ್ರಲ್ಲ ಕೆಲಸಕ್ಕೆ, ಅವರು ತಮಗೆ ಹೆಚ್ಚು ದೊರೆಯುವುದು ಅಂತ ಹೇಳ್ಬಿಟ್ಟು ಅವರು ಎದುರು ನೋಡಿದರು ಅಥವಾ ನಿರೀಕ್ಷಿಸಿದರು. ಸೊ ಸೀನಿಯರ್ಸ್ ಎಕ್ಸ್ಪೆಕ್ಟೇಷನ್ಸ್. ಯಾಕಂತ ಹೇಳಿದ್ರೆ ಬೆಳಗ್ಗೆನೇ ನಾವು ಕೆಲಸಕ್ಕೆ ಬಂದಿದ್ದೇವೆ ಮತ್ತು ಸಾಯಂಕಾಲ ಕೆಲಸಕ್ಕೆ ತಗೊಂಡವ್ರಿಗೆ ₹1 ಕೊಟ್ಟರೆ ಅದು ₹1ಗಿಂತಲೂ ಜಾಸ್ತಿ ಅಥವಾ ಎಂಬುದಾಗಿ ಅವರ ಒಂದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ಅನುಸಾರವಾಗಿ ಅವರಿಗೆ ಸಿಗದ ಕಾರಣ, ಹೆಚ್ಚು ಹಣ ಸಿಗದ ಕಾರಣ ಅವರು ಯಜಮಾನನ ವಿರೋಧವಾಗಿ ಏನು ಮಾಡ್ತಾರೆ? ಗೊಣಗುಡ್ತಾರೆ. 11ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 20 ಮತ್ತು 11. ಗೊಣಗುಡ್ತಾ ಏನು ಹೇಳ್ತಾರೆ? ಕಡೆಯವರಾದ ಇವರು ಒಂದೇ ತಾಸು ಕೆಲಸ ಮಾಡಿದ್ದಾರೆ, ಆದರೆ ದಿನವೆಲ್ಲ ಬಿಸಿಲಿನಲ್ಲಿ ನಾವು ಭಾರ ಹೊತ್ತು ಕೆಲಸ ಮಾಡಿದ ನಮ್ಮನ್ನು ನೀನು ಇವರಿಗೆ ಸಮಾನ ಮಾಡಿದಿ ಎಂಬುದಾಗಿ.
ಹಾಗಾದರೆ ಅವರ ಒಂದು ಎಕ್ಸ್ಪೆಕ್ಟೇಷನ್, ಒಂದು ನಿರೀಕ್ಷೆ ಏನಾಗಿತ್ತು? ಮೊಟ್ಟ ಮೊದಲನೇದಾಗಿ ಹೆಚ್ಚು ಸಿಗಬಹುದು ಹಣ ಅಂತಿತ್ತು. ಈಗ ಅವರ ನಿರೀಕ್ಷೆ ಅಥವಾ ಈಗ ಅವರ ಎದುರು ನೋಡುವಿಕೆ ಅಥವಾ ಅವರ ಮನಸ್ಸಿನಲ್ಲಿದ್ದಂಥ ನಿರೀಕ್ಷೆಯನ್ನು ಅವರು ಹೊರಗೆ ಹಾಕುವಾಗ, ವ್ಯಕ್ತಪಡಿಸುವಾಗ ಅವರು ಹೇಳ್ತಾರೆ, ನೀನು ಇವರಿಗೆ ನಮ್ಮನ್ನು ಸಮ ಮಾಡಿದ್ದಿ. ಯು ಹ್ಯಾವ್ ಮೇಡ್ ಅಸ್ ಈಕ್ವಲ್. ನಾವು ಸೀನಿಯರ್ ಆಗಿದ್ದೇವೆ, ಆದರೆ ನಮ್ಮನ್ನು ಜೂನಿಯರ್ ಜೊತೆಯಲ್ಲಿ ಸಮ ಮಾಡಿಬಿಟ್ಟಿದ್ದಿ ಎಂಬಂಥ ಒಂದು ಗೊಣಗುಟ್ಟುವಿಕೆ ಅವರು ವ್ಯಕ್ತಪಡಿಸ್ತಾರೆ. ಈಗ ಯಜಮಾನನ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ನೋಡೋಣ. ಒಟ್ಟು 20ನೇ ಅಧ್ಯಾಯದಲ್ಲಿ 20 ಎಕ್ಸ್ಪೆಕ್ಟೇಷನ್ಸ್, 20 ನಿರೀಕ್ಷಣೆಗಳು, ಎದುರು ನೋಡುವಿಕೆಗಳು ಇದೆ. ಇದರಲ್ಲಿ ಈಗಾಗಲೇ 3 ನಾವು ನೋಡಿದ್ವಿ. 4ನೇ ಒಂದು ನಿರೀಕ್ಷಣ ಏನಿದೆ, ಯಜಮಾನನು ತನ್ನ ಮಾತಿನಿಂದ ಎಕ್ಸ್ಪೆಕ್ಟೇಷನ್ ಪ್ರಕಟಿಸುವಂಥದ್ದನ್ನು, ನಿರೀಕ್ಷಣೆಯನ್ನು, ಎದುರು ನೋಡುವಿಕೆಯನ್ನು ಅಂತ ಹೇಳ್ಬಿಟ್ಟು ನಾವು ಮತ್ತಾಯ 20:13 ನಾವು ನೋಡುವಾಗ ಯಜಮಾನನು ಅವರಲ್ಲಿ ಒಬ್ಬನಿಗೆ ಉತ್ತರವಾಗಿ, ಅಲ್ಲಿ ಕೆಲವರು ಇದ್ದರಂತ ಕಾಣ್ತದೆ, ಎಷ್ಟು ಜನರಂತ ಗೊತ್ತಿಲ್ಲ, ಆದರೆ ಒಬ್ಬರಿಗೆ ಸ್ನೇಹಿತನೇ, ನಾನು ನಿನಗೆ ಅನ್ಯಾಯ ಮಾಡಲಿಲ್ಲ. ಭಾಳ ಚೆನ್ನಾಗಿದೆ ಅವನು ಹೇಳಿದ್ದು. ನಾನು ನಿನ್ನನ್ನು ಕೂಲಿಗೆ ಬೆಳಗ್ಗೆ ಕರೆದಾಗ, ಏನು ಕೆಲಸ ಇಲ್ಲದೆ ಇದ್ದಾಗ ಸರಿಯಾದ ಕೂಲಿಯನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿಬಿಟ್ಟೆ ನಿಮ್ಮೆಲ್ಲರನ್ನ ಕರೆದೆ. ಆದ ಕಾರಣ ಅದರಂತೆ ನಾನು ಕೊಡ್ತಾ ಇರುವಾಗ ನ್ಯಾಯನೇ, ಅನ್ಯಾಯ ಇಲ್ಲ ಎಂಬುದಾಗಿ ಜಸ್ಟಿಸ್ ಎಕ್ಸ್ಪೆಕ್ಟೇಷನ್, ನ್ಯಾಯದ ನಿರೀಕ್ಷಣೆ ಅಥವಾ ಎದುರು ನೋಡುವಿಕೆಯ ಬಗ್ಗೆ ನಾವು ಇಲ್ಲಿ ಕಲಿಯುವವರಾಗಿದ್ದೇವೆ. ಅದು ಒಂದು ವಿಧವಾದಂಥ ರಹಸ್ಯ ಅಂತ ಹೇಳ್ಬೋದು. ಅಂದರೆ ವಿವಿಧ ರೀತಿಯ ನಿರೀಕ್ಷಣೆಗಳು, ವಿವಿಧ ರೀತಿಯ ರಹಸ್ಯಗಳು, ವಿವಿಧ ರೀತಿಯ ಪಾಠಗಳು ನಾವು ಇದರಲ್ಲಿ ಕಲಿಯುವಂಥದ್ದಿದೆ. ಕಡೆಗೆ 13ನೇ ವಚನದ 2ನೇ ಭಾಗದಲ್ಲಿ ಯಜಮಾನನು ಈ ರೀತಿಯಾಗಿ ಮುಂದುವರಿಸಿ ಮಾತಾಡ್ತಾನೆ, ₹1 ನೀನು ನನ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ಆ ಕಾಲದಲ್ಲಿ ಅಂದರೆ 2000 ವರ್ಷಗಳ ಹಿಂದೆ ₹1 ಅಂದರೆ ಅದು ಹತ್ರ ₹1000 ಒಂದು ದಿನಕ್ಕೆ ಇದ್ದ ಹಾಗೆ, ಅಥವಾ ₹10,000 ಇದ್ದ ಹಾಗೆ ಒಂದು ದಿನಕ್ಕೆ. ಆದರೂ ಕೂಡ ಆ ಸ್ನೇಹಿತನೇ ಎಂಬುದಾಗಿ ಹೇಳಿಬಿಟ್ಟು, ನೀನು ನನ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ಒಪ್ಪಂದದ ನಿರೀಕ್ಷಣೆ, ಒಪ್ಪಂದದ ಎದುರು ನೋಡುವಿಕೆ. ಹೌದು, ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ಕೆಲವು ಸಾರಿ ನಾವು ನಿಯಮಬದ್ಧವಾದಂಥ ಸಂಬಂಧ, ನಿಯಮಬದ್ಧವಾದಂಥ ಒಂದು ಸ್ನೇಹತ್ವ, ನಿಯಮಬದ್ಧವಾದಂಥ ಒಂದು ಕೆಲಸ, ಕರಾರು, ಒಪ್ಪಂದ, ಇದನ್ನು ಮಾಡಿಕೊಳ್ಳುವಾಗ ಎಷ್ಟೋ ಅಷ್ಟೇ, ಹೆಚ್ಚು ಮಾತಾಡೋಂಗಿಲ್ಲ, ಆ ರೀತಿಯಾಗಿರ್ತದೆ. ನಿನ್ನ ಕೂಲಿ ತೆಗೆದುಕೊಂಡು ಹೋಗು ಎಂಬುದಾಗಿ ಹೇಳ್ತಾನೆ. ಮತ್ತು ಅವನ 6ನೇದಾಗಿ ಇನ್ನೊಂದು ನಿರೀಕ್ಷಣವನ್ನು ಅಥವಾ ಎದುರು ನೋಡುವಿಕೆಯನ್ನು ಯಜಮಾನನಿಂದ ನಾವು ಕೇಳಿಕೊಳ್ಳೋಣ. ಏನಿದೆ ಅವನ ಮನಸ್ಸಿನಲ್ಲಿ ನೋಡೋಣ. ಮಾತಾಡ್ತಾನೆ. 15ನೇ ವಚನ, ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ, ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 20 ಆ್ಯಂಡ್ ವರ್ಸ್ 15. ನನ್ನದನ್ನು ನನ್ನ ಇಷ್ಟ ಬಂದಂತೆ ಕೊಡುವುದಕ್ಕೆ ನನಗೆ ಹಕ್ಕಿಲ್ಲವೇ? ನಾನು ಔದಾರ್ಯವುಳ್ಳವನಾದ್ದರಿಂದ ನಿನಗೆ ಹೊಟ್ಟೆಯುರಿಯೋ ಎಂಬುದಾಗಿ. ಅಂದರೆ ಅರ್ಥ, ನನ್ನ ಇಷ್ಟ, ಇದು ನನ್ನ ದುಡ್ಡು, ನನ್ನ ಕೆಲಸ, ಒಪ್ಪಂದಂತೂ ನಾನು ಮಾಡಿಕೊಂಡೆ, ಅದರ ಪ್ರಕಾರವಾಗಿ ನಾನು ಕೊಟ್ಟಿದ್ದೇನೆ. ಅನ್ಯಾಯ ಅಂತೂ ನಾನು ಮಾಡಿಲ್ಲ, ನ್ಯಾಯವಾಗಿ ಕೊಟ್ಟಿದ್ದೇನೆ. ಈಗ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಥವಾ ನಿರೀಕ್ಷಣವನ್ನು ಅವನು ಪ್ರಕಟಿಸ್ತಾನೆ. ಅದೇನೆಂದರೆ ನನ್ನಿಷ್ಟ. ಯಾಕಂದರೆ ನನ್ನ ಹಣ, ನನ್ನ ಹಕ್ಕು ಎಂಬುದಾಗಿ ಹೇಳ್ತಾನೆ ರೀ. ಅದು ಇನ್ನೊಂದು ವಿಧವಾದಂಥ ನಿರೀಕ್ಷಣೆ ಅಥವಾ ಎದುರು ನೋಡುವಿಕೆ ಎಂಬುದಾಗಿ ತಿಳ್ಕೊಳ್ಬಹುದು. 16ನೇ ವಚನದಲ್ಲಿ ಈ ನಿರೀಕ್ಷಣೆಗಳ ವಿಷಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಕ್ತಾಯದ ಮಾತು ಹೇಳುವಾಗ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತದೆ. ಅದನ್ನು ಓದ್ತೀನಿ, ಕೇಳಿಸ್ಕೊಳ್ರಿ. ಮತ್ತು 20:16, ಹೀಗೆ ಕಡೆಯವರು ಮೊದಲಿನವರಾಗುವರು,
ಮೊದಲನೆಯವರು ಕಡೆಯವರಾಗುವರು. ರಿವರ್ಸಿಬಲ್ ಎಕ್ಸ್ಪೆಕ್ಟೇಷನ್ ಅಂದರೆ ನಿರೀಕ್ಷಣದಲ್ಲಿ ತದ್ವಿರುದ್ಧವಾದದ್ದು. ಯಾಕಂತೇಳಿದರೆ ಕಡೆಯವರು ಮೊದಲನೆಯವರಾದರು, ಮೊದಲನೆಯವರು ಕಡೆಯವರಾದರು. ಇದು ₹1 ಕೂಲಿಯ ಕಥೆಯಲ್ಲಿ ಆ ರೀತಿಯಾಗಿ ಆಗಿದ್ದನ್ನು ನಾವು ನೋಡ್ತೀವಿ. ಆದರೆ ನಮ್ಮ ನೈಜ ಜೀವನದಲ್ಲಿ, ಪರಲೋಕ ರಾಜ್ಯದಲ್ಲಿ, ದೇವರ ನ್ಯಾಯ ತೀರ್ಪಿನ ದಿವಸದಲ್ಲಿ ಈ ರೀತಿಯಾಗಿ ನಾವು ಆಗದಂತೆ ನೋಡಿಕೊಳ್ಬೇಕು. ಯಾಕಂದರೆ ಅವರು ಗುಣಗೊಟ್ಟಿದ್ರು, ಒಪ್ಪಂದ ಮಾಡಿಕೊಂಡ್ರು, ಮತ್ತು ಯಜಮಾನನಂತೂ ನನ್ನ ಇಷ್ಟ ಅಂತ ಹೇಳಿದ ಮೇಲೆ ಅವ್ರು ಏನು ಮಾತಾಡಲಿಕ್ಕಾಗಲ್ಲ. ಸರಿ, ಅನಂತರ ಯೇಸು ಸ್ವಾಮಿ ತನ್ನ ಒಂದು ನಿರೀಕ್ಷಣವನ್ನು ತನ್ನ ಎದುರು ನೋಡುವಿಕೆಯನ್ನು ಈಗ ಕುರಿತು ಮಾತನಾಡೋದನ್ನು ನಾವು ನೋಡ್ತೀವಿ. 18ನೇ ವಚನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 20:18, ನಾವು ಯೆರೂಸಲೇಮಿಗೆ ಹೋಗ್ತೇವೆ, ಅಲ್ಲಿ ಮನುಷ್ಯ ಪುತ್ರನನ್ನು ಮುಖ್ಯ ಯಾಜಕರು ಮತ್ತು ಧರ್ಮಶಾಸ್ತ್ರಿಗಳ ವಶಕ್ಕೆ ಒಪ್ಪಿಸುವರು. ಅವರು ಅಂದರೆ ಯಹೂದಿ ನಾಯಕರು ಆತನಿಗೆ ಅಂದರೆ ಕ್ರಿಸ್ತನಿಗೆ ಮರಣದಂಡನೆಯನ್ನು ವಿಧಿಸುವರು. ಇಲ್ಲಿ 8ನೇ ವಿಧವಾದ ನಿರೀಕ್ಷಣವನ್ನು ನೋಡ್ತೇವೆ. 8th ಟೈಪ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಇದು ಎಂಥ ನಿರೀಕ್ಷಣೆ ಅಂತ ಹೇಳಿದರೆ, ದಿ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಕ್ರಾಸ್, ಶಿಲುಬೆಯ ನಿರೀಕ್ಷಣ, ಶಿಲುಬೆಯ ಎದುರು ನೋಡುವಿಕೆ. ಯೇಸು ಸ್ವಾಮಿ ಮತ್ತೆ ಮತ್ತೆ ಅದನ್ನು ನಿರೀಕ್ಷಿಸ್ತಾ ಇದ್ರು, ಅದನ್ನು ಎದುರು ನೋಡ್ತಾ ಇದ್ರು. ಈಗ ಆಗುತ್ತೆ ಅಂತ ಪ್ರವಾದಿಸ್ತಾ ಇದ್ರು. ತಮ್ಮ ಶಿಷ್ಯರ ಜೊತೆಯಲ್ಲಿ ಹಂಚಿಕೊಂಡ್ರು, ಮನಸ್ಸು ತೆಗೆದು ಮಾತಾಡಿದರು. ಹೌದು, 19ನೇ ವಚನ ಅದೇ ಮತ್ತಾಯ 20:19 ಇನ್ನೊಂದು ನಿರೀಕ್ಷಣವನ್ನು ಯೇಸು ಕರ್ತನ ಬಾಯಿಂದ ನಾವು ಕೇಳೋಣ. ಇದಲ್ಲದೆ ಆತನನ್ನು ಹಾಸ್ಯ ಮಾಡುವುದಕ್ಕೂ, ಕೊರಡುಗಳಿಂದ ಹೊಡೆಯುವುದಕ್ಕೂ ಮತ್ತು ಶಿಲುಬೆಗೆ ಹಾಕುವುದಕ್ಕೂ ಯಹೂದ್ಯರಲ್ಲದ ಜನರಿಗೆ ಒಪ್ಪಿಸುವರು. ಆದರೆ 3ನೇ ದಿನದಲ್ಲಿ ಆತನು ತಿರುಗಿ ಎದ್ದು ಬರುವನು. ಇದು ಯಾವುದಂದರೆ ಪ್ರವಾದನೆಯ ನಿರೀಕ್ಷಣೆ. ದಿ ಎಕ್ಸ್ಪೆಕ್ಟೇಷನ್ ಆಫ್ ಪ್ರಾಫೆಸಿ, ಪ್ರೊಫೆಟಿಕ್ ಫುಲ್ಫಿಲ್ಮೆಂಟ್, ಪ್ರವಾದನೆಯ ನೆರವೇರಿಕೆಯ ನಿರೀಕ್ಷಣೆ. ಅದಾಯಿತು. ಆನಂತರ ಏನಾಯಿತು? ಯೇಸು ಸ್ವಾಮಿ ಹತ್ರ ಒಬ್ಬ ತಾಯಿ, ಜಬದಾಯನ ಮಕ್ಕಳ ತಾಯಿ, ತನ್ನ ಪುತ್ರರ ಸಮೇತ ಯೇಸುವಿನ ಬಳಿಗೆ ಬಂದರು. ಯೇಸುವಿನ ಜೊತೆಯಲ್ಲಿನೇ ಇದ್ದರು ಇವರು, ಅದರೆಲ್ಲೋ ಹೋಗಿದ್ದಾರೆ ಅಂತ ಕಾಣ್ತದೆ. ನೋಡುವಾಗ ಈಗ ತಾಯಿ ಬಂದು ಕೇಳಿಕೊಳ್ಳುವಂಥದ್ದು ಮಕ್ಕಳ ವಿಷಯದಲ್ಲಿ ಭಾಳ ಅಪರೂಪವಾದದ್ದು. ಅದರಲ್ಲಿ ಸ್ವಲ್ಪ ಬೆಳೆದಂಥ ಯವನಸ್ಥ ಮಕ್ಕಳು, ಇವರಿಬ್ಬರನ್ನ ಜಬದಾಯನ ಹೆಂಡತಿ ಅಥವಾ ಜಬದಾಯನ ಮಕ್ಕಳ ತಾಯಿ ತನ್ನ ಇಬ್ಬರು ಪುತ್ರರು ಯಾಕೋಬ ಯೋಹಾನ ಇವರಿಬ್ಬರ ಸಮೇತವಾಗಿ ಯೇಸು ಸ್ವಾಮಿ ಹತ್ರ ಬಂದು ಆತನ ಮುಂದೆ ಮೊಣಕಾಲೂರಿ ಬೇಡಿಕೊಂಡ್ಲು. ಏನು ಬೇಡಿಕೊಳ್ತಾಳೆ ನೋಡೋಣ ಬನ್ನಿರಿ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 21ನೇ ವಚನ. ಏನು ಕೇಳ್ಕೊಳ್ತಾಳೆ ಈಕೆ ಅಂತ ಹೇಳಿದರೆ, ನಿನ್ನ ರಾಜ್ಯದಲ್ಲಿ ಈ ನನ್ನ ಇಬ್ಬರು ಪುತ್ರರಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಇನ್ನೊಬ್ಬನು ನಿನ್ನ ಎಡಗಡೆಯಲ್ಲೂ ಕುಳಿತುಕೊಳ್ಳುವಂತೆ ಅನುಗ್ರಹಿಸಬೇಕು. ಆಕೆಯ ಎಕ್ಸ್ಪೆಕ್ಟೇಷನ್, ಆಕೆಯ ನಿರೀಕ್ಷಣ, ಆಕೆಯ ಎದುರು ನೋಡುವಿಕೆ ಏನಾಗಿತ್ತು ಅಂತ ಹೇಳಿದರೆ, ತನ್ನ ಮಕ್ಕಳು ಯೇಸು ಸ್ವಾಮಿಗೆ ಎಡಬಲಕ್ಕೆ ಕೂತ್ಕೋಬೇಕಂತ. ಈ ಥಾಟ್ ಹೇಗೆ ಬಂದಿರಬೇಕು ಆಕೆಗೆ, ಈ ಒಂದು ವಿಚಾರ ಹೇಗೆ ಆಕೆಗೆ ಬಂದಿರಬೇಕು ಎಂಬುದಾಗಿ ನೋಡಿಕೊಳ್ಳುವಾಗ ನನ್ನ ಅನಿಸಿಕೆ 19ನೇ ಅಧ್ಯಾಯ 28ನೇ ವಚನದಲ್ಲಿ ಪೇತ್ರನು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸ್ತಿದ್ದೇವೆ ಅಂತ ಪೇತ್ರನ ಯೇಸುಸ್ವಾಮಿ ಹೇಳಿದಾಗ ಯೇಸುಸ್ವಾಮಿ ಹೇಳಿದರು, ಹೌದು, ಮುಂದೆ ನಾನು ಸಿಂಹಾಸನದ ಮೇಲೆ ಕೂತ್ಕೊಂಡಿರುವಾಗ ನೀವು ಕೂಡ 12 ಸಿಂಹಾಸನಗಳಲ್ಲಿ ಕೂತ್ಕೊಂಡು 12 ಗೋತ್ರಗಳನ್ನು ನೀವು ನ್ಯಾಯ ತೀರಿಸ್ತೀರಿ ಅನ್ನುವಂಥ ಮಾತು
ಮತ್ತು 19:28 ಆ ಮಾತು ಹೇಳಿದ್ದು. ಬಹುಶಃ SMS ಮಾಡಿಬಿಡ್ತಿದ್ವಿ ಈಗಿನ ಕಾಲದಲ್ಲಿ, ಆದರೆ SMS ಅಲ್ಲ, ಆಗಿನ ಕಾಲದಲ್ಲಿ ಏನಿರಲಿಲ್ಲ. ಹೇಗೋ ಇವರೇ ಹೋಗಿ ಹೇಳಿದ್ರಂತ ಕಾಣ್ತಿದೆ. ಆ ರೀತಿಯಾಗಿ ಹೇಳಿದಾಗ ಹೇಗೂ ಕೂತ್ಕೊಳ್ತೀರಿ ಯೇಸು ಸ್ವಾಮಿ ಜೊತೆಲಿ, ಒಬ್ಬರು ಎಡಬಲೆ ಕೂತ್ಕೊಂಡ್ರೆ ಒಳ್ಳೆಯದಮ್ಮಂಥ ವಿಚಾರ ಆಕೆಗೆ ಬಂದಾಗ ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾರೆ. ಅದು ಇಂಟರ್ವ್ಯೂ ಪ್ರಶ್ನೆ ಇದ್ದ ಹಾಗೆ. ಅದು 22ನೇ ವಚನ, ಮತ್ತಾಯ 20:22ನೇ ವಚನದಲ್ಲಿ, ನಾನು ಕುಡಿಯಲಿರುವ ಪಾತ್ರೆಯಿಂದ ನೀವು ಕುಡಿಯಲು ನಿಮ್ಮಿಂದ ಆದೀತೆ. ಅಂದರೆ ಆ ರೀತಿಯಾಗಿ ಕೇಳಿದಾಗ ಅವರು ಹೇಳ್ತಾರೆ, ಹೌದು ಆಗುತ್ತದೆ ಎಂದರು. ಯೋಹಾನ, ಯಾಕೋಬ ಇಬ್ಬರು ಹೇಳ್ತಾರೆ. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ಹಾಗಾದರೆ ನನ್ನ ಪಾತ್ರೆಯಿಂದ ನೀವು ಕುಡಿತೀರಿ. ಆದರೂ ಕೂಡ ಅಂದರೆ ಸಿದ್ಧ ಮನಸ್ಸು ಅದೇ ಅನುಭವ ಇವರು ಹೊಂದಲಿಕ್ಕೆ ಸಿದ್ಧವಾಗಿದ್ದರು. ಹಾಗಾದರೆ ಕುಡಿತೀವಿ ಅಂತ ಒಪ್ಪಿಗೆಯನ್ನು ತಿಳಿಸಿದರು. ಅದು ಒಂದು ಅವರ ಎಕ್ಸ್ಪೆಕ್ಟೇಷನ್, ನಿರೀಕ್ಷಣ. ಹಾಗಿದ್ರೆ ಎಡಬಲ ಕೂತ್ಕೊಳ್ಳೋ ವಿಷಯದಲ್ಲಿ ಏನಂದರೆ, ಅದು ಯಾರಿಗೆ ಸಿದ್ಧವಾಗಿದೆಯೋ ತಂದೆಯ ಎಕ್ಸ್ಪೆಕ್ಟೇಷನ್ ಬೇರೆ ಇದೆ. 23ನೇ ವಚನ, ಅವರಿಗೆ ಅದು ಕೊಡಲಾಗ್ತದೆ ಅಂತ ಹೇಳಿದಾಗ ಉಳಿದಂಥ 10 ಜನರು ಕೋಪ ಬಂದುಬಿಡ್ತೈತೆ ರೀ. 24ನೇ ವಚನ, ಮತ್ತು 20-24ನೇ ವಚನ, ಅವರ ಎಕ್ಸ್ಪೆಕ್ಟೇಷನ್ ಯಾಕೆ ಇವ್ರು ಮಾತ್ರ ಸ್ಪೆಷಲ್ ಎಂಬುದಾಗಿ ಕೋಪ ಬಂತಂತ ಕಾಣ್ತದೆ ರೀ. ಅವ್ರಿಗೆ ಕೋಪ ಬಂದಾಗ ಯೇಸು ಸ್ವಾಮಿ ಹೇಳ್ತಾರೆ, 26ನೇ ವಚನ ಮತ್ತು 20-26, ನಿಮ್ಮಲ್ಲಿ ಹಾಗಿರಬಾರ್ದು. ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ಯ ಜನರ ಹಾಗೆ ಇರಬಾರ್ದು. ಹಾಗಾದರೆ ಏನಾಗಿರಬೇಕು? ಸರ್ವಿಂಗ್ ಎಕ್ಸ್ಪೆಕ್ಟೇಷನ್, ಸೇವಕ ಮನೋಭಾವನೆ, ನಿರೀಕ್ಷಣೆ ಇರಬೇಕಂತ. ಆಯಿತು ಅಂತ ಹೇಳ್ಬಿಟ್ಟು ಈಗ ಯೇಸು ಸ್ವಾಮಿ ತನ್ನ ಬಗ್ಗೆ ಉದಾಹರಣೆಯನ್ನು ಕೊಡುವಾಗ 20-28ನೇ ವಚನ ಮತ್ತಾಯನ ಸುವಾರ್ತೆಯಲ್ಲಿ, ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರವಲ್ಲ, ಅನೇಕರಿಗೆ ಪ್ರಾಣವನ್ನು ಈಡಾಗಿ ಕೊಡಲಿಕ್ಕೆ ಬಂದಿದ್ದೇನೆ. ಸ್ಯಾಕ್ರಿಫೈಯಿಂಗ್ ಎಕ್ಸ್ಪೆಕ್ಟೇಷನ್, ನಿರೀಕ್ಷಣದ ಒಂದು ತ್ಯಾಗ. ಆ ರೀತಿಯಾಗಿ ಹೇಳಿಬಿಟ್ಟು ಹೋಗ್ತಾ ಇರುವಾಗ ಕುರುಡರು, ಅವ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. 20-30ನೇ ವಚನದಲ್ಲಿ, ಮತ್ತು 20-30 ಅದರಲ್ಲಿ ನಮ್ಮ ಮೇಲೆ ಕರುಣೆ ಇಡು ಅಂತ ಹೇಳ್ತಾರೆ. ಮರ್ಸಿಫುಲ್ ಎಕ್ಸ್ಪೆಕ್ಟೇಷನ್, ಕರುಣೆಯ ನಿರೀಕ್ಷಣೆ ಅವರಿಗಿತ್ತು. ಆದರೆ ಕೆಲವರು ಬೇಡ ಸುಮ್ಮನಿರು ಅಂತ ಹೇಳಿದಾಗ ಅವರು ಇನ್ನೂ ಗಟ್ಟಿಯಾಗಿ ಕೂಗಿದ್ರು. ಆವಾಗ 31ನೇ ವಚನದಲ್ಲಿ ಗಟ್ಟಿಯಾಗಿ ಕೂಗೋದರಲ್ಲಿ ಡೆಸ್ಪರೇಟ್ ಎಕ್ಸ್ಪೆಕ್ಟೇಷನ್, ಅಂದರೆ ಇದು ಲಾಸ್ಟ್ ಚಾನ್ಸ್ ಇದು. ಆದ ಕಾರಣ ಇನ್ನಷ್ಟು ಬಲವಾಗಿ ಅವರು ಕೂಗ್ತಾರೆ. ಕೂಗಿದಾಗ ಯೇಸು ಸ್ವಾಮಿ ನಿಲ್ಲಿಸಿಬಿಟ್ಟು 32ನೇ ವಚನದಲ್ಲಿ, ನಿಮ್ಗೆ ಏನು ಬೇಕು, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು, ನಿಮ್ಮ ನಿರೀಕ್ಷಣೆ ಏನು ಮಾಡಬೇಕಂತ ಪ್ರತ್ಯೇಕವಾಗಿ ಹೇಳ್ರಿ ಅಂತ ಹೇಳಿದಾಗ, ಅವರು ಕಾಣಬೇಕು, ನಮಗೆ ಕಣ್ಣು ಕಾಣಬೇಕಂತ ಹೇಳಿದಾಗ 34ನೇ ವಚನ, ಯೇಸು ಸ್ವಾಮಿ ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿ ವಾಸಿ ಮಾಡ್ತಾರೆ. ಕಂಪ್ಯಾಷನೇಟ್ ಎಕ್ಸ್ಪೆಕ್ಟೇಷನ್. ಈ ರೀತಿಯಾಗಿ 20ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ, 20ನೇ ಅಧ್ಯಾಯದಲ್ಲಿ 20 ನಿರೀಕ್ಷಣೆಗಳು, ಅದರ ರಹಸ್ಯಗಳು, ಕಲಿವಿಕೆಗಳನ್ನು ನಾವು ಕಲಿತುಕೊಂಡಿದ್ದು. 20ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ, ಅದನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.